ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೆನ್ನೆ ವಿಡಿಯೋ ಹೇಳಿದಾಗೆ ನಮ್ಮ ಅತ್ತೆ ಹೇಳಿದರು, ಹುಳ್ಳಿಕಾಳೆಲ್ಲ ಸೋಸ್ಬಿಟ್ಟು ನೆನಕಿ ಮೊಳಕೆ ಕಟ್ಟಿರು, ನಾನು ಊರಿಂದ ಸೊಪ್ಪು ತೊಗೊಬರ್ತಾಯಿದ್ದೀನಿ ಅಂತೇಳಿ. ಅದೇ ಪ್ರೊಸೆಸಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆದ್ದು ಹೇಳಿದ್ದು ಸ್ವಲ್ಪ ನೀರೆಲ್ಲ ಆರಿದ ಮೇಲೆ ಗಂಟು ಅಂತ, ಅದಕ್ಕೋಸ್ಕರ ಸ್ವಲ್ಪ ಹುಳ್ಳಿಕಾಳು ಸ್ವಲ್ಪ ನೀರಿತ್ತು ಅಂತೇಳಿ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತೇಳಿ ಒಣಗಾಕ್ತಾ ಇದ್ದೆ. ನೀಟಾಗಿ ಗಂಟು ಕಟ್ಟಿ ಇಟ್ಟೆ. ಅದ್ರ ಮೇಲೆ ವೆಯ್ಟ್ ಇಡಬೇಕು ಅಂತ ಹೇಳಿದರು. ಅದು ವೆಯ್ಟು ಅಕ್ಕಿ ಚೀಲನೇ ಇಟ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅಕ್ಕಿ ಚೀಲದ ಕೆಳಗಡೆ ಇಟ್ಟಿದ್ದೆ. ನೋಡೋಣ ಸಂಜೆ ಅಷ್ಟೊತ್ತಿಗೆ ಮೊಳಕೆ ಬರುತ್ತಾ ಇಲ್ವಾ ಅಂತ. ಇಡಿ ಈಗ ನನ್ನ ಮಗನಿಗೂ ಹುಷಾರಿರಲಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಅವನು ಫುಲ್ ಜ್ವರ ಬಿಟ್ಟು ಬರ್ತಾಯಿತ್ತು. 2 ಡೇಸಿಂದನೂ ಬರ್ತಾಯಿತ್ತು. ನಾನು ಡ್ರಾಪ್ಸ್ ಹಾಕಿದ್ದೆ, ಆದ್ರೂ ಇನ್ನೇನು ಬರ್ಡೇ ಹತ್ರ ಬಂತಲ್ಲ, ಮತ್ತೆ ಹುಷಾರಿಲ್ದಂಗೆ ಆಗಿಬಿಟ್ರೆ ತುಂಬ ಇನ್ನೂ ವೀಕ್ ಆಗಿಬಿಡ್ತಾನೆ ಅಂತೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಮನೇಲಿ ಯಾರೂ ಇರಲಿಲ್ಲ. ಅಮ್ಮನೂ ಇವತ್ತು ಊರಿಂದ ಬರ್ತಾಯಿದ್ದಾರೆ ಅಂತೇಳಿ ಇಬ್ಬರೂ ನಾನೇ ಆಟೋ ಬುಕ್ ಮಾಡ್ಕೊಂಡು 3 ಜನ ಹೋಗ್ತಾಯಿದ್ದೋ. ಹಾಸ್ಪಿಟಲಲ್ಲಿ ತುಂಬ ಜನ ಇದ್ದರು. ಒಂದು 3/4 ಅವರ್ ಹಾಸ್ಪಿಟ್ಲಲ್ಲೇ ವೆಯ್ಟ್ ಮಾಡಿದ್ದೀವಿ. ಹಾಸ್ಪಿಟಲೆಲ್ಲ ತೋರಿಸಾಯಿತು. ಅದಕ್ಕೋಸ್ಕರ ಆಟೋ ವೆಯ್ಟ್ ಮಾಡ್ತಿದ್ದೆ. ಆಟೋ ಬುಕ್ ಮಾಡಿದ್ದೆ. 2 ಸಲ ಬುಕ್ಕಿಂಗ್ ಮಾಡಿದ್ದು ಕ್ಯಾನ್ಸಲ್ ಆಗ್ತಾಯಿತ್ತು. 3ನೇ ಸಲ ತೊಗೊಂತು. ಅದಕ್ಕೋಸ್ಕರ ಆಟೋ ವೆಯ್ಟ್ ಮಾಡ್ತಾ ನಿಂತಿದ್ದು. ಹಾಸ್ಪಿಟಲಿಂದ ಬಂದಮೇಲೆ ನನ್ನ ಮಗಳಂತೂ ಮಲ್ಕೊಂಡ್ಬಿಟ್ಲು. ಒಂದು 2 ಅವರ್ ಮೇಲೆ ಮಲ್ಕೊಂಡಿದ್ದಾಳೆ. ಹಾಗೆ ನನ್ನ ಮಗನೂ ಅಷ್ಟೇ ಬೇಗ ಮಲ್ಕೊಂಡ್ಬಿಟ್ಟ. ಸಿರಪ್ಪೆಲ್ಲ ಹಾಕ್ತಿದ್ದೆಲ್ಲ ಜ್ವರ ಬಿಟ್ಟು ಬರ್ತಾಯಿತ್ತು ಪಾಪ ಅವನಿಗೂ. ಎಲ್ಲ ಅವ್ನು ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಅವ್ರು ಎದ್ಮೇಲೆ ಅವ್ರಿಗೆ ಊಟ ಮಾಡ್ಸೋಣ ಅಂತೇಳಿ ಫಸ್ಟ್ ನಾನು ಊಟ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಮನೆಯವರು ಬಂದರು. ಬೆಳಗ್ಗೆ ಮೊಳಕೆ ಕಟ್ಟಿದ್ದು ನೋಡೋಣ, ಏನು ಮೊಳಕೆ ಬಂದಿದೆಯಾ ಇಲ್ವೋ ಅಂತೇಳಿ ಓಪನ್ ಮಾಡಿ ನೋಡ್ತಾ ಇದ್ದೆ. ಸ್ವಲ್ಪ ಬಂದರೆ ಸಾಕು ಅಂತೇಳಿ. ಪರವಾಗಿಲ್ಲ, ಬಂದಿದೆ. ಫಸ್ಟ್ ಟೈಮ್ ಈ ಥರ ಬೆಳಗ್ಗೆ ಕಟ್ಟಿ ಸಂಜೆ ಅಷ್ಟೊತ್ತಿಗೆ ಎಷ್ಟು ಬೇಗ ಎಷ್ಟೊಂದು ಬಂದಿರೋದು. ಎಲ್ಲ ನೀಟಾಗಿ ತೆಗೆದು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅತ್ತೆ ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ ಹೇಳಿ. ಹಂಗೆ ಇರ್ಬೇಕು, ಏನು ಮಾಡ್ಬೇಡ, ಅದನ್ನು ಮಾಡಿದ್ದೀನಿ ಗೊತ್ತಾಯಿಲ್ಲ. ಚಿನ್ನು ಬಂತು ಬಂದೇ ಇಲ್ಲ. ಸಣ್ಣ ಕುರ್ಮೊಳಕೆ ಬಂದ ಇದು ಮಾಡು, ಮುಂದಕ್ಕೆ ಬಂತೆ. ಈ ಅಕ್ಕಿಗಳು ಚೆನ್ನಾಗಿದ್ದಾವೆ ನೋಡು, ಸಣ್ಣ ಅಕ್ಕಿ ಚೆನ್ನಾಗಿರ್ತಾವೆ. ಅಷ್ಟೊತ್ತಿಗೆ ಅಮ್ಮನೂ ಬಂದರು. ನನ್ನ ಮಗಳು ಬಾಗಿಲಿಂದ ಕೂತ್ಕೊಂಡು ಅವ್ರು ಎದುರ್ಸೋಣ ಅಂತ ಹೋದ್ಲು. ಆಮೇಲೆ ಅವ್ರು ನೋಡಿ ನನ್ನ ಬಾಗಿಲಿಂದ ತಳ್ಳಿಬಿಟ್ಟಿದ್ರೆ ಏನಾಗಬೇಕಿತ್ತು ಅಂತೇಳಿ ಕರ್ಕೋತಾ ಇದ್ರು. ತರ್ಬೇಕಾನೆ ದೊಡ್ಡದ ಅಂತವಳೆ, ಅದು ಅಜ್ಜಿ ಬಾಳೆಹಣ್ಣು ಕೊಟ್ಟದೆ ಅಂತ ಜಾರ್ದಜ್ಜಿ.
ಎಲ್ಲ ತೊಗೊಬಂದಿದ್ರು, ಕ್ಲೀನ್ ಮಾಡ್ತಾ ಕೂತಿದ್ದು. ಹೊಲದ ಸೊಪ್ಪು ಸೂಪರಾಗಿರುತ್ತೆ ಸಾಂಬಾರು ಅಲ್ವಾ. ಅದಕ್ಕೆ ಅಂತಲೇ ಮೊಳಕೆ ಕಟ್ಟಿದ್ದು ಕಾಳುಗಳನ್ನ, ಇದಕ್ಕೆ ಬೇಳೆಗಿಂತ ಮೊಳಕೆ ಕಟ್ಟಿದ ಕಾಳುಗಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೊಲದ ಸೊಪ್ಪುಗಳಿಗೆ ಸಾಂಬಾರಿಗೆ. ಸಾಂಬಾರು ಪಲ್ಯ ಎಲ್ಲ ಮಾಡಿದೆ, ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಆಚೆ ಹೋದೋ. ಸ್ವಲ್ಪ ನಮ್ಮ ಅತ್ತೆಗೇನೋ ಚೈನ್ ತೊಗೋಬೇಕಿತ್ತು. ಆ ಚೈನ್ನ ನಮ್ಮನೆಯವರೇ ನಾನೇ ಹಾಕ್ತೀನಿ ಅಂತೇಳಿ ಅವ್ರ ಅಮ್ಮನ ಕಾಲಿ ಇಟ್ಕೊಂಡು ಹಾಕ್ತಾಯಿದ್ರು. ಅವ್ರಿಗೆ ಲಾಕ್ ಮಾಡೋದಕ್ಕೆ ಬರ್ತಾಯಿಲ್ಲ ಫಸ್ಟ್ ಆಫ್ ಆಲ್, ಆದರೂ ಹಾಕ್ತೀನಿ ಅಂತ ಕೂತಿದ್ರು. ದೊಡ್ಡದೇ ಬೇಕಂತ ಆಮೇಲೆ ಲಾಸ್ಟಿಗೆ ನಾನೇ ಹಾಕ್ತೆ. ಕೆಳಗೆ ಬಿಡಿ. ಇರ್ಬೇಕಾ ಇಲ್ಲಿ ಚಿಕ್ಕದಾ? ಅವ್ರಿಗೆ ಕರೆಕ್ಟಾಗಿ ಹಾಕಿ ಬಂದಿಲ್ಲ. ಕೊಡಮ್ಮ ಕಡೆ ಕಾಲ ಹಂಗಲ್ಲ ಹಾಕೋದು. ಅವ್ರಿಗೆ ಹಾಕಕ್ಕೆ ಬಂದಿಲ್ಲ, ಸುಮ್ಮನೆ ಹೆಂಗೆ ಹಾಕೋಬಾರೆ. ಊಟ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದು ಮಾತಾಡ್ಕೊಂಡು. ಹಾಗೆ ನನ್ನ ಮಗಂದು ಕಾಲು ಬಳೆನೂ ಹಳೇದಾಗಿತ್ತು ಅಂತೇಳಿ ಅದನ್ನು ತೊಗೊಬಂದೆ. ಹಳೇದೆಲ್ಲ ಇತ್ತಲ್ಲ ಅವನ್ನೆಲ್ಲ ಹಾಕ್ಬಿಟ್ಟು ನಮ್ಮ ಮಗನ ಕಾಲು ಬಳೆನೂ ತೊಗೊಬಂದೆ. ಕ್ಯಾಡೆ ಬೇಬೇಕ ಬತ್ತಾಳೆ. ನೋಡ್ರಿ ಹೆಂಗ್ ಮಾಡ್ತಾಳೆ. ಡಿಸ್ಕೆ ಮಾಡ್ರಿ ಸಾಕು. ಬಾಯಿ ಬಿಡ್ಕನ ಗಡ್ಕೋಬತ್ತ.